ಹೆಚ್ ಅಂತೇಳಿ ನಾನು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ನಾನು ವೃತ್ತಿಪರ ಬಾಲಕರ ವಸತಿ ನಿಲಯದಿಂದ ಹಾಂಗಾಲ್ ಇಲ್ಲಿಂದ ಬಂದಿದ್ದೇನೆ. ಸಂವಿಧಾನ ಅಂತ ಅಂದರೆ ಮೊದಲಾಗಿ ಅದರಲ್ಲೇ ನಾವು ಹೇಗಿರಬೇಕು ಭಾರತೀಯ ಒಗ್ಗಟ್ಟಾಗಿ ಅಂತೇಳಿ ಪೀಠಿಕೆ ಒಳಗಿರ್ತಕ್ಕಂಥದ್ದು. ಸಂವಿಧಾನವಾದ ಸ ಇಂದ ಸಂಸ್ಕರಣೆಯನ್ನು ತೆಗೆದುಕೊಂಡು, ವಿ ಇಂದ ವೈವಿಧ್ಯಮಯವಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು, ದ ಇಂದ ದಾರುಣ್ಯಕರವಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು, ನ ಇಂದ ನಾವೀನ್ಯತೆಯಿಂದ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಕೂಡಿ ಭಾರತದ ಆಡಳಿತಾತ್ಮಕ ಸುಧಾರಣೆಗಳನ್ನ, ಭಾರತವನ್ನ ಪ್ರಗತಿಯತ್ತ ತೆಗೆದುಕೊಂಡು ಹೋಗಬೇಕು, ಎಲ್ಲರೂ ಕೂಡ ಅದಕ್ಕಾಗಿ ಶ್ರಮಿಸಬೇಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಪೀಠಿಕೆಯಲ್ಲಿನೇ ಒಂದು ಅಳವಡಿಕೆಯನ್ನು ಮಾಡ್ತಕ್ಕಂಥದ್ದು ಒಂದು ಕೆಲಸವನ್ನು ಮಾಡಿರ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ಬ್ರಿಟಿಷರ ಮುಂದೆ ಸಂವಿಧಾನದ ಪರಿಕಲ್ಪನೆಯನ್ನ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೇಡಿಕೆ ನೀಡ್ತಾರೆ. ಅದಾದ ನಂತರ 1928ರಲ್ಲಿ ಜವಾಹರ್ಲಾಲ್ ನೆಹರೂರವರ ತಂದೆಯಾಗಿರ್ತಕ್ಕಂತಹ ಮೋತಿಲಾಲ್ ನೆಹರೂರವರ ಒಂದು ಸಭೆ ಸೇರಿಕೊಂಡು, ಇಲ್ಲ ಭಾರತಕ್ಕೆ ಸಂವಿಧಾನ ತುಂಬಾ ಅವಶ್ಯಕವಾಗಿದೆ, ಭಾರತೀಯ ಸಂವಿಧಾನ ಬೇಕೇ ಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನು ಒಳಗೊಂಡು 1935ರಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಎಂ ಎನ್ ರಾಯ್ ಅವರು. 1934ರಲ್ಲಿ ಎಂ ಎನ್ ರಾಯ್ ಅವರು ಕೂಡ ಬ್ರಿಟಿಷರ ಮುಂದೆ ಒಂದು ಲಿಖಿತ ಸಂವಿಧಾನ ಬೇಕೇ ಬೇಕು ಭಾರತಕ್ಕೆ, ಅದಕ್ಕೆ ಅದು ತುಂಬಾ ಅವಶ್ಯಕವಾಗಿದೆ ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಡ್ತಾರೆ. ಅದಾದ ನಂತರ 1935ರಲ್ಲಿ ಎ ಹೋ ಹ್ಯೂಮ್ ರವರು 1885ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಮುಂದೆ ಬೇಡಿಕೆ ಇಟ್ಟಂತಹ ಒಬ್ಬ ಮೊದಲ ಕಾಂಗ್ರೆಸ್ ಪಕ್ಷ ಅಂತ ಏನಾದರೂ ಇದ್ದೆ ಅದು ಕಾಂಗ್ರೆಸ್ ಪಕ್ಷ ಅದು ಆಗಿರ್ತಕ್ಕಂಥದ್ದು. ಅದಾದ ನಂತರ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನವು ಬಡ ವ್ಯಕ್ತಿಗಳಿಂದ ರಚಿತವಾಗಬೇಕಿಲ್ಲ, ವಯಸ್ಕ ಮತದಾನದವರಿಂದ ರಚಿತವಾಗಿ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಪೀಠಿಕೆಯಲ್ಲಿರುವಂತೆ ನಾವು ಭಾರತೀಯರಾದ ನಾವು ಗಣರಾಜ್ಯ ಅಂತ ಹೇಳಿದ್ರೆ ಭಾರತೀಯರು ನಮ್ಮಿಂದಲೇ ಸಂವಿಧಾನ ಒಂದು ಬಂದಿರತಕ್ಕಂಥದ್ದು ಅಂತ ಹೇಳಿ ಅದನ್ನ ಅಳವಡಿಕೆ ಮಾಡ್ತಾರೆ. ಗಣರಾಜ್ಯ ಅಂತ ಅಂದ್ರೆ ಭಾರತದಲ್ಲಿ ಇರುವಂತಹ ಒಬ್ಬ ಮೇಲ್ದರ್ಜೆಯ ಪ್ರಜೆ ಅವನ ಆಡಳಿತ ಮಾಡುವುದಕ್ಕಷ್ಟೇ ಸೀಮಿತವಿಲ್ಲದೆ ಭಾರತವನ್ನ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುವುದಕ್ಕೂ ಕೂಡ ಶ್ರಮವನ್ನ ಹಾಕ್ತಾನೆ ಅಂತಕ್ಕಂಥದ್ದು. ಆಮೇಲೆ ಜಾತ್ಯತೀತದಿಂದ ಅಂತ ಅನ್ನುವಂಥದ್ದು ಇರ್ಬೋದು, ಏಕತೆ ಅನ್ನುವಂಥದ್ದು ಇರ್ಬೋದು, ಆಮೇಲೆ ಸಮಾಜವಾದಿ ಅನ್ನುವಂಥದ್ದು ಇರ್ಬೋದು, ಆಮೇಲೆ ನ್ಯಾಯ, ಸ್ವಾತಂತ್ರ್ಯ ಇವೆಲ್ಲವುಗಳು ಭಾರತೀಯರಾಗಿರ್ತಕ್ಕಂಥ ನಾವು ನಮ್ಮ ಸಮಾಜದ ಏಳಿಗೆಯಾಗಿ ಹೇಗೆ ಶ್ರಮಿಸಬೇಕು, ಹೇಗೆ ನಾವು ಆಡಳಿತ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತೇವೆ. ಆಮೇಲೆ ಎಲ್ಲ ಸಹೋದರಿಯರು ಹೇಳಿದ ಹಾಗೆ ಮಾನವ ಮೂಲಭೂತ ಹಕ್ಕುಗಳು ಕೂಡ 6ಗಳಿದ್ದಾವೆ. ಒಂದನೆಯದು ಸಮಾನತೆ ಹಕ್ಕು ಅಂದ್ರೆ ಮೇಲದರ್ಜೆ ಇರ್ತಕ್ಕಂಥವರಿಗೆ ಒಂದು ಹಕ್ಕು, ಕೆಳದರ್ಜೆಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಹಕ್ಕು ಅಂತ ಏನಿಲ್ಲ, ಶ್ರೀಮಂತರಿಗೆ ಒಂದು ಹಕ್ಕು, ಬಡವರಿಗೆ ಒಂದು ಹಕ್ಕು ಅಂತದ್ದು ಏನಿಲ್ಲ. ಸಂವಿಧಾನ ಇದ್ದಿದ್ದರಿಂದಲೇ ಕೂಡ ಎಲ್ಲರೂ ಕೂಡ ಸಮಾನರು ಎಂಬ ಒಂದು ಭಾವನೆ ಬಂದಿದ್ದಾಯ್ತು. ಸಂವಿಧಾನ ಇಲ್ಲದೇ ಇದ್ದಿದ್ರೆ ಏನಾಗ್ತಿತ್ತು, ಮೇಲ್ದರ್ಜೆ ಇರ್ತಕ್ಕಂಥವ್ರು ಮೇಲೆ ಇರ್ತಿದ್ರು, ಕೆಳಗೆ ಇರ್ತಕ್ಕಂಥವ್ರು ಕೆಳಗೆ ಇರ್ತಿದ್ರು. ಹಾಗಾಗಿ ಸಂವಿಧಾನ ಎಷ್ಟು ಮಹತ್ವವಾಗಿದೆ ಅನ್ನುವಂಥದ್ದು ನಾವು ಅರ್ಕೋಬೇಕಾಗುತ್ತೆ. ಎರಡನೇ ಸ್ವಾತಂತ್ರ್ಯ ಹಕ್ಕು 1950ರಲ್ಲಿ ಮಾನವರಿಗೆ, ಮನುಷ್ಯರಿಗೆ, ಪ್ರಜೆಗಳಿಗೆ 7 ರೀತಿಯ ಸ್ವಾತಂತ್ರ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಮಾಡಿದೆ. ಮೊದಲನೆಯದಾಗಿರ್ತಕ್ಕಂಥದ್ದು ನಾವು ಭಾರತೀಯರು ದೇಶದಲ್ಲಿ ಎಲ್ಲಾದ್ರೂ ಹೋಗಿ ವಾಸವಾಗಿರಬಹುದು, ವಾಸವಾಗಿ ಯಾರು ಕೇಳೋಗಿಲ್ಲ, ಯಾಕಂದ್ರೆ ಸಂವಿಧಾನದಲ್ಲಿ ಅಳವಡಿಕೆ ಆಗಿರ್ತಕ್ಕಂಥದ್ದು ಒಂದು ಸ್ವಾತಂತ್ರ್ಯ ನಮ್ಗೆ ಕೊಟ್ಟು ಬಿಟ್ಟಿದ್ದಾರೆ ಅವರು, ಎಲ್ಲರೂ ನೀವು ಹೋಗಿ ವಾಸವಾಗಿರ್ಬಹುದು ಅಂತ ಹೇಳಿ. ಎರಡನೇದು ಸಹಕಾರಿ ಸಂಘ ಸಂಸ್ಥೆಗಳನ್ನ ದೇಶದಲ್ಲಿ ಎಲ್ಲಿ ಬೇಕಾದರೂ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು. ಮೂರನೆಯದಾಗಿ ಅಲ್ಲಿರ್ತಕ್ಕಂತಹ ಒಂದು ನಾವು ಭಾರತೀಯರು ಎಲ್ಲಾ ಕಡೆಗೂ ಹೋಗಿ ಸಂಚಾರ ಮಾಡ್ಕೊಳ್ಬೇಕು, ನಾವು ಇಲ್ಲಿ ಬರಬಾರ್ದು ಅಲ್ಲಿ ಹೋಗಬಾರ್ದು ಅಂತ ಏನು ಕಟ್ಟಪ್ಪಣೆಗಳು ಇರೋದಿಲ್ಲ. ಎಲ್ಲ ಕಡೆಗೂ ಹೋಗಿ ಸಂಚಾರ ಮಾಡಿ ನಾವು ಅತ್ಯದ್ಭುತವಾದ ಕಲೆ, ಶಿಲ್ಪ, ಸಾಹಿತ್ಯ ಕ್ಷೇತ್ರಗಳನ್ನು ನೋಡ್ಕೊಂಡು ಬರಬಹುದು. ಹೀಗೆಲ್ಲ ಸಂವಿಧಾನದ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಅಳವಡಿಸಲಾಗಿದೆ. ಮೂರನೆಯದು ಶೋಷಣೆ ಹಕ್ಕು ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಕೂಲಿಗಳಿಲ್ಲದೆ ಒಬ್ಬರು ಮತ್ತೊಬ್ಬರ ಮನೆಯಲ್ಲಿ ದುಡಿಯುತ್ತಿದ್ರು ಆವಾಗಿನ ಕಾಲದಲ್ಲಿ. ಆದ್ರೆ ಈಗ ಹಂಗಲ್ಲ, ಸರಿಸಮಾನವಾಗಿ ಅದರದ್ದೇ ಆಗಿರ್ತಕ್ಕಂಥ ಕೂಲಿಗಳಿದೆ, ಅದರದ್ದೇ ಆಗಿರ್ತಕ್ಕಂಥ ಕೆಲಸಗಳಿವೆ. ಆಮೇಲೆ 4ನೇದು ಧಾರ್ಮಿಕ ಹಕ್ಕು. ಒಬ್ಬ ಧರ್ಮವಂತನು
ತಮಗೆ ಬೇಕಾದ ಹಾಗೆ ಆಚರಣೆಗಳನ್ನ ಅವನ ವೈಯಕ್ತಿಕ ವಿಷಯಗಳಲ್ಲಿ ತಮಗೆ ಬೇಕಾದ ಆಚರಣೆಗಳನ್ನ ಆ ಒಂದು ಜಾತಿಗೆ ಸೇರ್ಕೋಬಹುದು. ಆದ್ರೆ ಅವನ ವೈಯಕ್ತಿಕವಾದ ವಿಷಯಗಳೆಲ್ಲ ಅವನು ಅಳವಡಿಕೆ ಮಾಡ್ಕೋಬಹುದು ಅದನ್ನ. ಆಮೇಲೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಅಂತ ಹೇಳಿ ಬರ್ತದೆ. ಆಮೇಲೆ ಸಂವಿಧಾನ ಪರಿಹಾರದ ಹಕ್ಕು. ಈ ಮೂಲಭೂತ ಹಕ್ಕುಗಳಲ್ಲಿ ಏನಾದರೂ ಒಂದು ಆ ಹಕ್ಕಿಗೆ ಪೆಟ್ಟು ಬಿದ್ದಿದ್ದೇ ಆದರೆ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ನ್ಯಾಯವನ್ನ ಕೇಳತಕ್ಕಂಥದ್ದು ಸಂವಿಧಾನ ಅಳವಡಿಕೆ ಆಗಿದೆ. 32ನೇ ವಿಧಿಯ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಹೋಗಿ ನಾವು ನ್ಯಾಯವನ್ನ ಕೇಳತಕ್ಕಂಥದ್ದು ಒಂದು ಸಂವಿಧಾನ ಅಳವಡಿಕೆಯಾಗಿದೆ. ಕೊನೆಯದಾಗಿ ಸಂವಿಧಾನದ 86ನೇ ವಿಧಿಯ ಪ್ರಕಾರವಾಗಿ 4 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಬಂದಿದೆ. ಬಾಬಾ ಒಂದಿಷ್ಟು ಮಂದಿ ಬಡವರಿರ್ತಾರೆ, ಒಂದಿಷ್ಟು ಮಂದಿ ಈ ನಿರ್ಗತಿಕರಿರ್ತಾರೆ, ಅವರಿಗೆ ಕಾಲೇಜಿನ ಪ್ರವೇಶ ಶುಲ್ಕವನ್ನು ತುಂಬಲಾಗೋದಿಲ್ಲ. ಹಾಗಾಗಿ ಅವರಿಗೆ ಒಂದು ಸಹಾಯ ಆಗಲಿ ಅಂತ ಹೇಳಿ ಒಂದು ಕಾಯ್ದೆಗಳನ್ನು ಜಾರಿ ತರ್ತಾರೆ. ಸಂವಿಧಾನ 73ನೇ ಕಾಯ್ದೆ ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟದ್ದು, ರಚನೆಗೆ ದಾರಿಯನ್ನು ಕೊಡುವಂಥದ್ದು. 74ನೇ ಒಂದು ವಿಧಿ ನಗರಾಡಳಿತಕ್ಕೆ ಒಂದು ರಚನೆಗೆ ದಾರಿಯನ್ನು ಮಾಡಿಕೊಟ್ಟದ್ದು. 48ನೇ ವಿಧಿ ಗೋಹತ್ಯಾ ನಿಷೇಧ ಕಾಯ್ದೆ ಅಂತ ಹೇಳಿ ಬರ್ತದೆ. ಇಷ್ಟೇ.